ಫಾರ್ಚುನರ್ ನ ಬೆಲೆ 40 ಲಕ್ಷ ರೂಪಾಯಿ. ಓಕೆ. ಅದೇ ಒಂದು ಟ್ರ್ಯಾಕ್ಟರ್ ನ ಬೆಲೆ 8 ಲಕ್ಷ ರೂಪಾಯಿ. ಹೌದು. 41 ಲಕ್ಷದಲ್ಲಿ 5 ಟ್ರ್ಯಾಕ್ಟರ್ ಗಳನ್ನ ನಾವು ಖರೀದಿಸಬಹುದು. 40 ಲಕ್ಷ ಇದ್ರೆ ಅಫ್ಕೋರ್ಸ್ 5 ಟ್ರ್ಯಾಕ್ಟರ್ ತಗೋಬಹುದು ನಾವು. ಒಂದು ಟ್ರ್ಯಾಕ್ಟರ್ ದಿನಕ್ಕೆ 6,000 ಗಳಿಸಿದರೆ ಅದರಲ್ಲಿ 2,000 ಮೈನಸ್ ಮಾಡಬೇಕಾಗುತ್ತದೆ. ಡೀಸೆಲ್ ಅದು ಇದಕ್ಕೆ 2,000 ಮೈನಸ್. ಓಕೆ. ನಮಗೆ ಉಳಿಯುವುದು 4,000. 4,000 ಒಂದು ಟ್ರ್ಯಾಕ್ಟರ್ಗೆ. 5 ಟ್ರ್ಯಾಕ್ಟರ್ ಗಳು ದಿನಕ್ಕೆ 20,000 ಗಳಿಸುತ್ತವೆ. ಎಕ್ಸಾಕ್ಟ್ಲಿ. ದುಡ್ಡು. ತಿಂಗಳಿಗೆ 6 ಲಕ್ಷ. 6 ಲಕ್ಷ ಯಾವ ಓದಿದವ್ರಿಗೂ ಇಲ್ಲಲ್ ಗುರು ಇಷ್ಟು ಸ್ಯಾಲರಿ. ವರ್ಷಿಗೆ 72 ಲಕ್ಷ. 72 ಲಕ್ಷದಲ್ಲಿ ನಾವು ಒಂದು ಫಾರ್ಚುನರ್ ಮತ್ತು ಒಂದು ಥಾರ್ ಮತ್ತು ಇನ್ನಿತರ ವಸ್ತುಗಳನ್ನ ನಾವು ಖರೀದಿಸಬಹುದು. ಅಲ್ಲ ಗುರು, ಆ 72 ಲಕ್ಷ ಯಾಕೆ ವೇಸ್ಟ್ ಮಾಡ್ತೀವಿ ಸುಮ್ನೆ? ಫಾರ್ಚುನರ್, ತಾರು, ಇನ್ನಿತರ ವಸ್ತುಗಳನ್ನ ತಗೊಂಡು ಅದ್ರ ಬದಲು ಇನ್ನೂ 9 ಟ್ರ್ಯಾಕ್ಟರ್ ಬರ್ತಾವಲ್ಲ, ಇನ್ನೂ ಜಾಸ್ತಿ ದುಡಿಬಹುದಲ್ಲ ತಿಂಗಳಿಗೆ. ಹೆಂಗಿದೆ ನನ್ನ ಐಡಿಯಾ? ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. 5 ಟ್ರ್ಯಾಕ್ಟರ್ ಅಂತೆ 6 ಲಕ್ಷ ಅಂತ. ಏನು ಆಟ ಚೆನ್ನ ಕೆಲ್ಸ ಎಲ್ಲಿರುತ್ತೆ? ನಾನು ಒಂದ್ 3 ಟ್ರ್ಯಾಕ್ಟರ್ ಕಳಿಸ್ತೀನಿ, ತಿಂಗಳಿಗೆ 3 ಲಕ್ಷ ಕೊಡ್ತೀಯ? ಅಣ್ಣ ಹೆಂಗ್ ಯೋಚನೆ ಮಾಡ್ತಾನಂದ್ರಿ, ಇವಾಗ ಒಬ್ರು ಫಾರ್ಚುನರ್ ಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬುಕ್ ಮಾಡ್ಬಿಟ್ಟಿರ್ತಾರ. ಅವ್ರ ಅಣ್ಣ ರೀಲ್ ನೋಡಿ, ಹೌದಲ್ಲ ನಾನು ಮಾಡಿದ್ ತಪ್ಪಲ್ಲ, ಅಣ್ಣ ಹೇಳಿದ್ ಕರೆಕ್ಟ್ ಅಂತಂದೇಳಿ ಫಾರ್ಚುನರ್ ನ ಕ್ಯಾನ್ಸಲ್ ಮಾಡಿ ಒಂದ್ 5 ಟ್ರ್ಯಾಕ್ಟರ್ ತಗೊಂಡ್ಬಿಡ್ತಾರ. ತಿಂಗಳ 6 ಲಕ್ಷ, ವರ್ಷ 72 ಲಕ್ಷ ದುಡಿಯಕ್ಕೆ. ಒಂದು ಇನೋವಾದ ಬೆಲೆ 26 ಲಕ್ಷ. ಲೋ ಸಾಕೋಗೋ, ನೀನ್ ಕಿತ್ತೋದ್ ಐಡಿಯಾ ಇಲ್ಲಿ ಯಾವನ್ ಕೇಳ್ತಾನೆ? ಫಸ್ಟ್ ಇವನ್ ಹತ್ರ ಫೋನ್ ಇಸ್ಕೊಳ್ರು, ಆಮೇಲೆ ಇಂಡಿಯಾದ ಕಾರಿನ ಮಾರ್ಕೆಟ್ ಬಿದ್ದಿದ್ದು. ಥ್ಯಾಂಕ್ ಯು ವೆರಿ ಮಚ್. ನಿಮ್ದು ತುಂಬಾ ದೊಡ್ಡದು ಮೇಡಮ್ ಮನ್ಸು. ರಾಹುಲ ಐಡಿಯಾ ಇದೆ, ಸ್ವಲ್ಪ ಲೇಟ್ ಆಗಿ ಮಾಡ್ತಾರೆ. ಹೂ ಸ್ಟಾಪ್ಡ್ ಯು? ಅದೇ ರೆಡಿ ಆಗ್ತಾ ಇದೆ, ಆಮೇಲೆ ಮಾರೋಣ ನೋಡುವ. ಸೊ ನಿಮಗ್ ಬರುತ್ತಾ ಒನ್ಸ್ ಮೋರ್ ಅನ್ನಕ್ಕೆ? ಯಾರೋ ಇವಳು. ನಾವ್ ಮಾಡೋಣ ಒಂದ್ಸಲ. ಏನ್ ಮಾಡ್ತೀಯ ತಾಯಿ? ರಾಹುಲ್ ಮಾಡಪ್ಪ. ಮಾಡಪ್ಪ ರಾಹುಲ್, ಅಷ್ಟು ಕೇಳ್ಕೊಂತಿದ್ದಾಳ ಅಕ್ಕ. ಮಾಡ್ರಿ, ಅಯ್ಯೋ ಮಾಡ್ರಿ. ಈಗ ರಾಹುಲ ಬಂದಿಲ್ಲ ಅಳ್ಳಾಡ್ಸಪ್ಪ, ರಾಹುಲ ಇಲ್ಲಿ ಬಾರಪ್ಪ ಅಂತ ಕರಿತಿರ್ತಾರಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವಂದು ಬಿಡು, ಮೈಕ್ ಸಿಕ್ಕಿದೆ ಅಂತ ಇಂತ ಕೆಲ್ಸಕ್ ಬರ್ಲಾರ ಸೆನ್ಸ್ಲೆಸ್ ಕ್ವಶನ್ ಕೇಳ್ತಿಯಲ್ಲ ಬೀಂಗ್ ಜರ್ನಲಿಸ್ಟ್. ನಿಂಗೆ ಹೆಂಗ್ ಅನ್ಸುತ್ತೆ ಅದೇ ಹೇಳು ಫಸ್ಟ್. ರಾಹುಲ ಬಂದ್ ಮಸಾಲ ಇಲ್ಲ ಅಳ್ಳಾಡ್ಸಪ್ಪ ಅಷ್ಟೇನಾ? ಮಸಾಲ ಅಳ್ಳಾಡ್ಸಕ್ ಮಾತ್ರ ನಾ ಕರಿಯೋದು? ಇಲ್ಲ ಬೇರೆ ಅಳ್ಳಾಡ್ಸಕ್ಕೂ ಕರೀತಾರೆ, ಬಟ್ ಅವೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡಕ್ ಆಗಿಲ್ಲ. ಬೇಕಾ ಒಂದಿನ ಕ್ಯಾಮ್ರಾ ಆಫ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು, ಗೊತ್ತಾಗುತ್ತೆ ಮಸಾಲ ಬಿಟ್ಟು ಏನೇನ್ ಅಳ್ಳಾಡಿಸ್ತಾರ ಅಂತಂದೇಳಿ. ನನಗ್ ಗೊತ್ತು ನೀನ್ ಹೇಳ್ತೀಯ ಅಂತ. ಏನ್ ಕ್ವಶನ್ಸ್ ಕೇಳ್ತೀಯ ತಾಯಿ? ನಿಮ್ ವಿಡಿಯೋದು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡು, ಜನರೇ ಅಳ್ಳಾಡ್ಸಿದಾರೆ ಪ್ರತಿ ಒಂದ್ ಕಮೆಂಟ್ ಅಲ್ಲಿ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಪಾಪ ರಾಹುಲ್ ಮುಗ್ಧ ಅನ್ಸುತ್ತೆ. ಈ ಅಮ್ಮ ಎಂತ ತಲೆ ಬುಡ ಇಲ್ದಿರೋ ಕ್ವಶನ್ ಕೇಳಿದ್ರು ಪಾಪ ಕಾಮಾಗ ಆನ್ಸರ್ ಮಾಡ್ತಿದ್ದಾನೆ. ಅವ್ನ ಜಾಗಕ್ಕೆ ನಾನ್ ಇದ್ದಿದ್ರೆ ಅಳ್ಳಾಡ್ಸಕ್ ಕರ್ದಾಗ ಏನೇನ್ ಅಳ್ಳಾಡ್ಸ್ತಿದ್ದೆ ಅಂತಂದು ಎಲ್ಲ ಹೇಳ್ತಿದ್ದೆ ಕ್ಲೀನ್ ಆಗಿ. ಅವಳ ಶರೀರನ ಬೆತ್ತಲೆಯಾಗಿ ನೋಡಕ್ ಇಷ್ಟ ಪಡ್ಬೇಡ, ಕ್ಷಣ ಮಾತ್ರಕ್ಕೆ ಬೋರ್ ಆಗ್ಬಿಡುತ್ತೆ. ಅವಳ ಮನಸ್ಸನ್ನ ಬೆತ್ತಲೆಯಾಗಿ ನೋಡಕ್ ಇಷ್ಟಪಡು, ಸಾಯೋವರೆಗೂ ಕೂಡ ಅವಳು ನಿಂಗೆ ಯಾವತ್ತೂ ಬೋರ್ ಆಗಲ್ಲ. ಏಂಜಲ್ ಪ್ರಿಯಾ, ನೀನು ಅಷ್ಟೇ ಅವಂದು ಜೇಬ್ ನೋಡಿ ಇಷ್ಟ ಪಡೋಕ್ ಹೋಗ್ಬೇಡ. ನೀನ್ ಮಾಡೋ ಶೋಕಿಗೆ ಕ್ಷಣ ಮಾತ್ರದಲ್ಲಿ ಅವ್ನ್ ದುಡ್ಡು ಖಾಲಿ ಆಗ್ಬಿಡುತ್ತೆ. ಅವಂದು ಮೇಲ್ಗಡೆ ಕರ್ಗಿರ್ಬೋದು, ಬಟ್ ಒಳಗಡೆ ಮನ್ಸ್ ಬೆಳ್ಳಗಿದೆ, ಅದನ್ನ ನೋಡಿ ಇಷ್ಟಪಡು. ಸಾಯೋವರೆಗೂ ಯಾವತ್ತೂ ಅವ್ನ್ ಬೋರ್ ಆಗಲ್ಲ. ಸಾರಿ, ಅವ್ನ್ ಬೋರ್ ಆಗಲ್ಲ. ಎಲ್ಲ ಓಕೆ, ಅದ್ಯಾಕೆ ಹಿಂಗ್ ಮಾಡಿದ್ರೆ ಯಾರಾದ್ರೂ ನೋಡಲ್ಲ ಅಂತಿದ್ರ? ಓ ಸಾರಿ, ವ್ಯೂಸ್ ಬರಲ್ಲ. ಓಕೆ ಅಕ್ಕ, ಅರ್ಥ ಆಯ್ತು ಕೆಮಿಸ್ಟ್ರಿ. ಏನ್ ಅನ್ಭವಿಸ್ಬೇಕಂತೆ? ಏನಪ್ಪಾ ನಂಗೆ ಗೊತ್ತಿಲ್ಲ. ನಮ್ಮಿಬ್ರಾಗ ಯಾರನ್ನ ಕರೆ ಕುಂತಾಳ ಅಂತ ನನಗೂ ಅದೇ ಡೌಟ್. ಮೋಸ್ಟ್ಲಿ ನಿನ್ನೆ ಕರೆ ಕುಂತಾಳೆ ಆಕಿ. ನಿಮ್ ಮೌನ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಸ್ಕೂಲಲ್ಲಿ ಪ್ರಮಾಣ ಮಾಡ್ದವ್ ನಾನು. ಯಾವ್ದೇ ಹುಡುಗಿ ಸಿಕ್ಕರು ಬೇಲ್ ಯಾರಕ್ಕೆ ಯೋಚನೆ ಮಾಡೋನ್ ನೀನು. ಹಂಗಾಗಿ ಆಕಿ ನಿನ್ನೆ ಕರಿತಿರ್ಬೇಕು. ಹೌದು, ಯಾವ್ದೇ ಹುಡುಗಿ ಸಿಕ್ಕರು ಬೇಲ್ ಯಾರಕ್ಕೆ ಯೋಚನೆ ಮಾಡ್ತೀಯಲ್ಲ, ಅದ್ ಯಾಕೆ ಹಂಗೆ? ಬಿಕಾಸ್ ಐ ಲವ್ ಸೆಕ್ಸ್. Yes, of course, I love sex. Life is all about ತಿವಿಯೋದು. ಏನ್ ಕಾಮುಕದನ್ರಿ ಅವ? ಏ ಹೋಗಲ್ಲ, ಅಷ್ಟ್ ಕಾಡ್ಸ್ಬಾರ್ದು, ಅಷ್ಟ್ ಕರೆ ಕುಂತಾಳ. ಗೋಬ್ರು ಏನ್ ಯೋಚನೆ ಮಾಡ್ತಿದ್ಯಾ? ಲೇ ನಿಮ್ಮ ತಲೆಗಿಲಿ ಕಡತನ್ಲೆ, ನಿಮ್ಮ ದೊಡ್ಡ ಹಡಗ್ಲಿ ಅದ ನನ್ ಕೈಲಿ ಆಗಲ್ಲ. ಅದನ್ನ ಪಳಗ್ಸಾಕ್ 4-5 ಮಂದಿ ಬಂದ್ರು ಆಗಲ್ಲ. ನಾನು ಇಲ್ಲೇ ಯಾವ್ದಾರ ತೆಪ್ಪಾಗಿ ಪಡ್ಕೊಂಡು ಆರಾಮ್ ಇರ್ತನಪ್ಪ. ಹೇಳಿ ಹುಡುಗಿಯರ್ ಲಿಸ್ಟ್ ಅಲ್ಲಿ ಹೊಸ ಹುಡುಗಿ ಯಾಕ್ಲೇ ಇಷ್ಟ ಆಗ್ಲಿಲ್ಲನ? ಇಷ್ಟ ಆಗಿಲ್ಲ ಅನ್ಲೇ, ಸ್ವಲ್ಪ ಬಾಯ್ ತೆಗೆದೇಳಿ. ಯಾಕೆ ನಿಂತ ಗುಮ್ ನಿಂತಂಗ? ಆಗಲ್ಲೇ ನಿಜವಾದ ಪ್ರೀತಿಗ್ ಬೆಲೆನೇ ಇಲ್ಲ ಈ ಭೂಮಿ ಮೇಲೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕಾಗಲ್ಲ ಅಂದಿಲ್ಲ ನೀನ್ ಅಂತ ಒಳ್ಳೆ ಹುಡುಗಿಗೆ? ಆಗಲ್ಲೇ. ಎದಕ್ಕಾಗಲ್ಲ? ಒಂದ್ಸರಿ ನಮ್ಮ 3 ಸಂತೆ ಸಿಕ್ಕಿದ್ಲಾಕಿ. ಹೋಗೋವಾಗ ಒಂದ್ ಮಾತು ಹೇಳಿದ್ಲು. ಏನ್ ಹೇಳಿದ್ಲೇ? ಕರಿಮಣಿ ಮಾಲೀಕ ನೀನಲ್ಲ.
ಈ ಮೂವಿ ಇದೆಯಲ್ಲ ಒಂದು ಮಿಚ್ಚ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒರೆಸ್ಕೊಳ್ತೀನಿ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ. ಏನ್ಗೆ ಹೇಳ್ತೀರಾ? ಪ್ರತಿಯೊಂದು ಇಂಡಿಯಾದಲ್ಲಿ ಸ್ಟೇಟ್ ಇದೆಯೋ, ಇಂಡಿಯಾದಲ್ಲಿ ಸ್ಟೇಟ್ ಎಷ್ಟಿದೆಯೋ ಆ ಥರ ಎಲ್ಲ ಮಿಲ್ಟ್ರಿಗೆ ಹೋಗ್ತಾರೆ. ಆದರೆ ಮೇಜರ್ ಸರ್